ಸುಕನ್ಯಾ 30 ವರ್ಷ ವಯಸ್ಸಿನ ಗೃಹಿಣಿ. ಉತ್ತಮ ಸುಸಂಸ್ಕೃತಿಯ ಮನೆಯಿಂದ ಬಂದಂಥವಳು. ವಿದ್ಯಾವಂತೆ ಮತ್ತು ಅತಿ ಸೃಜನಶೀಲೆ. ಸುಕನ್ಯಾ ನೋಡಲು ಅಪ್ಸರೆ ಥರನೇ ಕಂಗೊಳಿಸ್ತಾಳೆ. ಅದ್ಭುತವಾದ ಮೈಕಟ್ಟು ಮತ್ತು ಅಷ್ಟೇ ಸುಂದರವಾದ ಬಣ್ಣ ಅವಳದು. 4 ವರ್ಷದ ಮಗುವಿದ್ರೂ ಕೂಡ ಅವಳ ದೇಹ ಸಿರಿ ಮಾತ್ರ ಇನ್ನೂ ಕುಂದಿರಲಿಲ್ಲ. ಸೀರೆಯುಟ್ಟು ಅಣಿಗೆ ಕುಂಕುಮವನ್ನಿಟ್ಟರೆ ಅವಳ ಅಂದಕ್ಕೆ ಮರುಳಾಗದವರೇ ಇಲ್ಲ. ಆಸ್ತಿ ಪಾಸ್ತಿಗೇನೂ ಕೊರತೆ ಇರಲಿಲ್ಲ. ಅವಳ ಗಂಡ ದುಡಿದು ಸಾಕಷ್ಟು ಸಂಪಾದನೆ ಮಾಡಿ ಕೂಡ ಇಟ್ಟಿದ್ದ. ಆದರೆ ವಿಧಿಯ ಆಟ ಬೇರೆನೇ ಇತ್ತು. ಸುಕನ್ಯಾ ತನ್ನ 28ನೇ ವಯಸ್ಸಿನಲ್ಲೇ ವಿಧವೆಯಾಗ್ಬಿಡ್ತಾಳೆ. ಅವಳ ಗಂಡ ವೃತ್ತಿ ನಿಮಿತ್ತ ಚೆನ್ನೈಗೆ ಹೋಗಿದಾಗ ಕಾರು ಅಪಘಾತದಲ್ಲಿ ಮೃತಪಡುತ್ತೆ. ಮದುವೆಯಾಗಿ ಕೇವಲ 6 ವರ್ಷಕ್ಕೆ ಸಂಭವಿಸಿದಂತಹ ಈ ಘಟನೆ ಅವಳನ್ನು ಕುಗ್ಗಿಸ್ಬಿಡುತ್ತೆ. ಗೆಳತಿಯೊಬ್ಬಳ ಮಾರ್ಗದರ್ಶನದಿಂದ ಆಕೆ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರ್ತಾಳೆ. ಅತ್ತೆ ಮತ್ತು ಮಗುವಿನೊಂದಿಗೆ ಜೀವನ ಸಾಗಿಸ್ತಾ ಇದ್ರೂ ಏಕಾಂತ ಮಾತ್ರ ಅವಳನ್ನು ಸದಾ ಕಾಡ್ತಾ ಇರುತ್ತೆ. ಆ ಅರೆಯದ ವಯಸ್ಸಿನಲ್ಲಿ ಪ್ರೀತಿ ಮತ್ತು ಸಾಂಗತ್ಯದ ಹಸಿವು ಅವಳನ್ನು ಒಳಗೊಳಗೆ ದಹಿಸ್ತಾನೇ ಇತ್ತು. ಸಂಪ್ರದಾಯದಸ್ಥ ಕುಟುಂಬದವಳಾದ್ದರಿಂದ ಪರಪುರುಷನ ಸಹವಾಸ ಅವಳಿಗೆ ಇಷ್ಟವಿರಲಿಲ್ಲ. ಕಾಲೇಜಿನ ಮೊದಲ ದಿನ. ಬೇಸಿಗೆಯ ರಜೆ ಮುಗಿದು ಕಾಲೇಜ್ ಆರಂಭವಾಗಿದೆ. ಫಸ್ಟ್ ಡೇ. ಸುಕನ್ಯಾ ಅಂದು ತಿಳಿ ಬಣ್ಣದ ಸೀರೆಯಲ್ಲಿ ಶಿಕ್ಷಕಿಯ ಗಾಂಭೀರ್ಯದೊಂದಿಗೆ ತರಗತಿಯೊಳಗೆ ಬರ್ತಾಳೆ. ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಳ್ಳುವಾಗ ಆಕೆಗೆ ಅನನ್ಯ ಎಂಬ ಹುಡುಗಿ ಪರಿಚಯ ಆಗ್ತಾಳೆ. ಮಾತುಕತೆಯ ನಡುವೆ ಅನನ್ಯ ಹಳೆಯ ಬಾಡಿಗೆದಾರರ ಮಗಳು ಅಂತ ಬಂದು ತಿಳಿದು ಬರುತ್ತೆ. ಈ ಹಳೆಯ ಪರಿಚಯ ಇಬ್ಬರ ನಡುವೆ ಗಾಢವಾದ ಸ್ನೇಹಕ್ಕೆ ನಾಂದಿ ಆಡುತ್ತೆ. ಕಾಲೇಜಿನಲ್ಲಿ ಗುರು ಶಿಷ್ಯರಾಗಿದ್ದರೂ ಮನೆಯಲ್ಲಿ ಅಕ್ಕ ತಂಗಿರಂತೆಯೇ ಇರ್ತಾ ಇದ್ರು. ಅನನ್ಯಾಳ ಮನೆ ಸುಕನ್ಯಾಳ ಮನೆಯ ಹಿಂಭಾಗದ ರಸ್ತೆಯಲ್ಲೇ ಇದ್ದಿದ್ದರಿಂದ ಅವಳು ಸದಾ ಸುಕನ್ಯಾಳ ಮಗುವಿನೊಂದಿಗೆ ಆಟ ಆಡೋಕೆ ಪಾಠ ಮಾಡೋಕೆ ಬರ್ತಾ ಇದ್ಲು. ಒಂದು ಅನಿರೀಕ್ಷಿತ ಸಂಜೆಯಲ್ಲಿ ನಡೆಯಬಾರದು ನಡೆಯುತ್ತೆ. ಒಂದಿನ ಸಂಜೆ ಸುಕನ್ಯಾ ಅಡುಗೆ ಮನೆಯಲ್ಲಿದ್ದಾಗ ಅನನ್ಯ ಮಗುವಿನೊಂದಿಗೆ ಆಟ ಪಾಠ ಆಡ್ತಾ ಇದ್ಲು. ಅನನ್ಯ ಅಂದು ತೆಳುವಾದ ಟೀ ಶರ್ಟ್ನ ಧರಿಸಿದ್ಲು. ಮಗು ಆಟ ಆಡುವ ಭರದಲ್ಲಿ ಜೋರಾಗಿ ಟೀ ಶರ್ಟ್ ಎಳೆದಾಗ ಅದು ಪೂರ್ತಿಯಾಗಿ ಹರಿದು ಹೋಗ್ಬಿಡುತ್ತೆ. ಗಾಬರಿಯಿಂದ ಓಡಿ ಬಂದ ಸುಕನ್ಯಾಳಿಗೆ ಎದುರಾದ ದೃಶ್ಯ ವಿಭಿನ್ನವಾಗಿತ್ತು. ಅನನ್ಯ ತನ್ನ 2 ಕೈಗಳಿಂದ ಎದೆಯನ್ನು ಮುಚ್ಚಿಕೊಂಡು ಸಂಕೋಚದಿಂದ ನಿಂತಿದ್ಲು. ಬಟ್ಟೆಯ ಒಳಗೆ ಅವಳು ಯಾವುದೇ ಒಂದು ರಕ್ಷಣೆಯನ್ನು ಹಾಕಿರಲಿಲ್ಲ. ಸುಕನ್ಯಾ ನಗುತ್ತಾ, ಏನೇ ನಿನ್ನ ಅವತಾರ, ಬಾ ರೂಮಿಗೆ ಬಟ್ಟೆ ಕೊಡ್ತೇನೆ ಅಂತ ಹೇಳಿ ಕರೆದೊಯ್ತಾಳೆ. ರೂಮ್ನಲ್ಲಿ ಸುಕನ್ಯಾ ತನ್ನ ಚೂಡಿದಾರವನ್ನು ಕೊಡಲು ಹೋದಾಗ ಅನನ್ಯಾಳ ಆ ಮೈ ಸೌಂದರ್ಯವು ಸುಕನ್ಯಾಳ ಕಣ್ಣಿಗೆ ಬೀಳುತ್ತೆ. ಇದುವರೆಗೆ ಯಾವ ಹೆಣ್ಣಿಗೆ ಸೌಂದರ್ಯವನ್ನು ಇಷ್ಟು ಹತ್ತಿರದಿಂದ ನೋಡದ ಸುಕನ್ಯಾಳಿಗೆ ಮನಸ್ಸಿನಲ್ಲಿ ಏನೋ ಒಂದು ಮಿಂಚು ಸಂಚರಿಸಿದಂತಾಗುತ್ತೆ. ಅನನ್ಯಾಳ ಎದೆಯ ಮೇಲಿದ್ದ ಆ ಪುಟ್ಟ ಮಚ್ಚೆ ಸುಕನ್ಯಾಳಾಗಿತ್ತು. ಅನನ್ಯಾಳ ಆ ನಿಷ್ಕಲ್ಮಶ ಸೌಂದರ್ಯ ಮತ್ತು ದೇಹದ ಉಬ್ಬು ತಗ್ಗುಗಳನ್ನು ಕಂಡ ಸುಕನ್ಯಾಳಿಗೆ ತನ್ನೊಳಗಿನ ಸುಪ್ತ ಬಯಕೆಗಳು ಜಾಗೃತವಾದರೆ ಭಾಸವಾಯಿತು. ಅನನ್ಯ ಚೂಡಿದಾರ ಧರಿಸಿದ್ದ ನಂತರವೂ ಸುಕನ್ಯಾಳ ಮನಸ್ಸು ಮಾತ್ರ ಆ ಸೌಂದರ್ಯದ ಗುಂಗಿನಲ್ಲೇ ಉಳಿದು ಹೋಯಿತು. ಬಟ್ಟೆ ಬದಲಿಸುವ ಸಮಯದಲ್ಲಿ ಅನನ್ಯಾಳ ಮೈಮಾಟ ಮತ್ತು ಸೌಂದರ್ಯವನ್ನು ಹತ್ತಿಕ್ಕಲಾಗದ ಕುತೂಹಲದಿಂದ ಸುಕನ್ಯಾ ಗಮನಿಸಿದ್ಲು. ಒಬ್ಬ ಹೆಣ್ಣಿನ ಸೌಂದರ್ಯ ಇಷ್ಟು ಆಕರ್ಷಕವಾಗಿರಬಲ್ಲದೆ ಎಂಬ ಅಚ್ಚರಿ ಆಕೆಯಲ್ಲಾಯಿತು. ಅಂದಿನಿಂದ ಸುಕನ್ಯಾಳಿಗೆ ನಿದ್ರೆ ಬರದಂತಾಯಿತು. ಅನನ್ಯಾಳ ಸೌಂದರ್ಯದ ನೆನಪು ಆಕೆಯ ಮೈಮನಗಳಲ್ಲಿ ಹೊಸ ಸಂಚಲನ ಮೂಡಿಸಿತ್ತು. ತನ್ನದೇ ಮೈಯನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ತನ್ನಲ್ಲಿನ ಆಸೆಗಳನ್ನು ಹೇಗೆ ತಣಿಸುವುದೆಂದು ತಿಳಿಯದೆ ತಳಮಳಿಸ್ತಾ ಇದ್ಲು. ತನ್ನ ಏಕಾಂತದ ಹಸಿವನ್ನು ನೀಗಿಸಲು ಅವಳಿಗೆ ಒಂದು ಸಾಂಗತ್ಯದ ಅಗತ್ಯವಿತ್ತು. ಈ ಸಮಯದಲ್ಲಿ ಸುಕನ್ಯಾ ತನ್ನ ಹೊಸ ಸ್ಮಾರ್ಟ್ ಫೋನ್ನಲ್ಲಿ ಫೇಸ್ಬುಕ್ ಬಳಸೋಕೆ ಶುರು ಮಾಡ್ತಾಳೆ. ಅಲ್ಲಿ ಅವಳಿಗೆ ಲೋಕೇಶ್ ಎಂಬುವವನ ಪರಿಚಯವಾಗುತ್ತೆ. ಮೊದಲು ಮೆಸೇಜ್, ಆಮೇಲೆ ಕಾಲ್, ಹೀಗೆ ಇಬ್ಬರ ನಡುವೆ ಸ್ನೇಹ ಬೆಳೀತು. ಲೋಕೇಶ್ನ ಸಭ್ಯ ಮಾತುಗಳು ಸುಕನ್ಯಾಳಿಗೆ ಇಷ್ಟವಾದವು. ತನ್ನ ಮನದ ನೋವನ್ನೆಲ್ಲ ಆತನ ಮುಂದೆ ತೋಡ್ಕೊಂಡ್ಳು. ಒಂದು ಭಾನುವಾರ ಅತ್ತೆ ಮತ್ತು ಮಗು ಮೈಸೂರಿಗೆ ಮದುವೆಗೆ ಹೋದಾಗ ಸುಕನ್ಯಾ ಲೋಕೇಶ್ನ ಮನೆಗೆ ಆಹ್ವಾನಿಸ್ತಾಳೆ. ಅಚ್ಚುಕಟ್ಟಾಗಿ ಸೀರೆಯನ್ನುಟ್ಟು ಆತನಿಗಾಗಿ ಕಾಯ್ತಾ ಇದ್ಲು. ಲೋಕೇಶ್ ಬಂದಾಗ ಮನೆಯಲ್ಲಿ ಇಬ್ಬರೇ ಇದ್ರೂ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವಾಗ ಸುಕನ್ಯಾ ದುಃಖಿತಳಾಗ್ತಾಳೆ. ಆಕೆಯನ್ನು ಸಮಾಧಾನಪಡಿಸಲು ಲೋಕೇಶ್ ಹತ್ರ ಬಂದಾಗ ಸುಕನ್ಯಾ ಭಾವೋದ್ವೇಗದಿಂದ ಆತನನ್ನು ಅಪ್ಕೊಳ್ತಾಳೆ. ಆತನ ಆಲಿಂಗನದಲ್ಲಿ ಅವಳಿಗೆ ಸುರಕ್ಷತೆ ಮತ್ತು ಹಿತದ ಅನುಭವವಾಗುತ್ತೆ. ಕಣ್ಣೀರು ಒರೆಸಿಕೊಂಡ ಸುಕನ್ಯಾ ಲೋಕೇಶ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾಳೆ, ಲೋಕೇಶ್, ನನಗೆ ಸಮಾಧಾನಕ್ಕಿಂತ ಹೆಚ್ಚಾಗಿ ಒಂದು ಈಗ ಆಶ್ರಯ ಬೇಕು.
ಅದು ಒಂದು ಗಂಡಿನ ಆಶ್ರಯ. ನೀನು ಒಪ್ಪುವುದಾದರೆ ನಿನ್ನನ್ನು ನಾನು ನನ್ನ ಗಂಡನ ಸ್ಥಾನದಲ್ಲಿ ಇರಿಸ್ಕೊಳ್ತೀನಿ. ಸ್ವಲ್ಪ ಸಮಯದ ಮೌನದ ನಂತರ ಲೋಕೇಶ್ ಆಕೆಯ ಪ್ರಸ್ತಾಪವನ್ನು ಒಪ್ಕೊಳ್ತಾನೆ. ಸುಕನ್ಯಾಳ ಮುಖದಲ್ಲಿ ಹೊಸ ಭರವಸೆ. ಕೋಣೆಯಲ್ಲಿ AC ತಣ್ಣನೆ ಗಾಳಿ ಬೀಸ್ತಾ ಇದ್ರೂ ಕೂಡ ಅಲ್ಲಿನ ವಾತಾವರಣ ಮಾತ್ರ ವಿಪರೀತ ಬಿಸಿಯಾಗಿತ್ತು. ಸುಕನ್ಯಾಳ ತೃಪ್ತ ಮುಖದ ಮೇಲೆ ವಿಜಯೋತ್ಸವದ ಕಳೆ ಇತ್ತು. ಲೋಕೇಶ್ ಸುಸ್ತಾಗಿ ಗಾಢ ನಿದ್ರೆಗೆ ಜಾರಿದ್ದ. ಆದರೆ ಪಲ್ಲವಿಯ ಕತೆ ಬೇರೆಯೇ ಆಗಿತ್ತು. ಅವಳ ಮೈಮನಗಳಲ್ಲಿ ಹೊಸ್ದಾಗಿ ಹುಟ್ಕೊಂಡಿದ್ದಂತಹ ಒಂದು ಆಸೆಯ ಕಿಚ್ಚು, ಆ ಒಂದು ಹುಚ್ಚಂತ ಹೇಳ್ಬೋದು, ಇನ್ನೂ ಯಾರಿರಲಿಲ್ಲ. ಲೋಕೇಶನ ಎದೆಯ ಮೇಲೆ ಮಲಗಿದ್ದ ಅವಳಿಗೆ ಆತನ ಬಿಸಿಯುಸಿರು ತನ್ನ ಮೈಯನ್ನು ಸ್ಪರ್ಶಿಸ್ತಾ ಇದ್ರೆ ಏನೋ ಒಂದು ಹಿತವಾದ ಸಂಚಲನ ಆಗ್ತಾ ಇತ್ತು. ಸುಮಾರು ಅರ್ಧ ಗಂಟೆ ಕಳೀತು. ನಂತರ ಲೋಕೇಶ್ ಮೆಲ್ಲನೆ ಕಣ್ಬಿಡ್ತಾನೆ. ಪಲ್ಲವಿ ತನ್ನನ್ನೇ ಆಸೆಯ ಕಣ್ಣುಗಳಿಂದ ನೋಡ್ತಾ ಇರೋದು ಕಾಣುತ್ತೆ. ಸುಕನ್ಯಾ ಇನ್ನೂ ಸುಖದ ನಿದ್ರೆಯಲ್ಲೇ ಇದ್ಲು. ಆದರೆ ಪಲ್ಲವಿ ಲೋಕೇಶನ ಕಿವಿ ಬಳಿ ಬಂದು ಮೆಲ್ಲನೆ ಪಿಸುಗುಡ್ತಾಳೆ. ಲೋಕೇಶ್, ನನಗಿನ್ನೂ ಆಸೆ ತೀರಿಲ್ಲ. ಅಕ್ಕನಿಗೆ ಕೊಟ್ಟ ಸುಖ ನನಗೂ ಬೇಕು. ಆಕೆಯ ತುಂಟ ಮಾತು ಲೋಕೇಶನ ಮೈಯಲ್ಲಿ ಮತ್ತೆ ವಿದ್ಯುತ್ ಸಂಚಲನ ಮೂಡಿಸ್ತು. ಲೋಕೇಶ್ ಪಲ್ಲವಿಯನ್ನೊಮ್ಮೆ ದಿಟ್ಟಿಸಿ ನೋಡಿದ್ದ. ಅರಿಯದ ಆಕೆಯ ಮೈಕಾಂತಿ ದೀಪದ ಬೆಳಕಿನಲ್ಲಿ ಮಿಂಚ್ತಾ ಇತ್ತು. ಆತ ಮೆಲ್ಲನೆ ಅವಳನ್ನು ತನ್ನತ್ತ ಎಳೆದುಕೊಂಡ. ಪಲ್ಲವಿ ಸಂತೋಷದಿಂದ ಆತನ ಅಪ್ಪುಗೆಗೆ ಶರಣಾದ್ಲು. ಲೋಕೇಶ್ ಆಕೆಯ ಮೃದುವಾದ ಕೆನ್ನೆಗಳನ್ನು ಸವರುತ್ತಾ ಆಕೆಯ ತುಟಿಗಳಿಗೆ ತನ್ನ ತುಟಿಗಳನ್ನು ಬಂಧಿಸ್ದ. ಪಲ್ಲವಿಯ ಮೊದಲ ಮಿಲನವಾಗಿದ್ದರಿಂದ ಆಕೆಗೆ ಏನು ಮಾಡಬೇಕಂತ ತಿಳಿತಾ ಇಲ್ಲ. ಆದರೂ ಕೂಡ ಲೋಕೇಶ್ನ ಪ್ರತಿಯೊಂದು ಸ್ಪರ್ಶಕ್ಕೂ ಅವಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾಳೆ. ಇವರ ಚಲನವಲನದಿಂದ ಸುಕನ್ಯಾಳಿಗೆ ಎಚ್ಚರವಾಗುತ್ತೆ. ಎದುರುಗಿದ್ದ ದೃಶ್ಯವನ್ನು ನೋಡಿ ಅವಳಿಗೆ ಮೊದಲು ಸಂಕೋಚ ಅನಿಸಿದ್ರು ನಂತರ ಪಲ್ಲವಿಯ ಮೇಲಿನ ಪ್ರೀತಿ ಅನ್ನೋದು ಹೆಚ್ಚಾಗುತ್ತೆ. ಬಾ ಪಲ್ಲವಿ, ಇಂದಿನಿಂದ ನಾವಿಬ್ಬರು ಈ ಸುಖದ ಪಾಲುದಾರರು ಎನ್ನುತ್ತಾ ಸುಕನ್ಯಾ ಕೂಡ ಅವರಿಬ್ಬರ ಜೊತೆ ಸೇರ್ಕೊಂಡ್ಳು. ಲೋಕೇಶ್ ಈಗ ಇಬ್ಬರು ಅಪ್ಸರೆಯರ ನಡುವೆ ಸಿಕ್ಕಾಕೊಳ್ತಾನೆ. ರಾಜಕುಮಾರನಂತಾಗಿದ್ದ ತ್ರಿಕೋನ ಪ್ರೇಮದ ಆಟ ಎಲ್ಲಿಯವರೆಗೆ ಸಾಗುತ್ತೆ ಗೊತ್ತಾ? ಲೋಕೇಶು ಪಲ್ಲವಿಯ ಸೌಂದರ್ಯವನ್ನು ಇಂಚಿಂಚಾಗಿ ಆಸ್ವಾದಿಸಲು ಶುರು ಮಾಡ್ತಾನೆ. ಪಲ್ಲವಿಯ ತುಂಬು ಆ ಒಂದು ಸೌಂದರ್ಯವನ್ನು ಆತ ಅನುಭವಿಸ್ತಾನೆ. ಸುಕನ್ಯಾ ಪಲ್ಲವಿಗೆ ಧೈರ್ಯ ತುಂಬುತ್ತಾ ಆಕೆಯನ್ನು ಪ್ರೀತಿಯಿಂದ ಆನಂದಿಸ್ತಾಳೆ. ಒಂದು ಕಡೆ ಅನುಭವದ ಸುಕನ್ಯಾ, ಇನ್ನೊಂದು ಕಡೆ ಅರಿಯದ ಪಲ್ಲವಿ. ಇಬ್ಬರ ನಡುವೆ ಲೋಕೇಶ್ ತನ್ನ ಪುರುಷತ್ವದ ಪರಮಾವಧಿಯನ್ನೇ ತೋರ್ತಿದ್ದ. ಪಲ್ಲವಿಯ ಕನ್ಯಾ ಕಡಲಲ್ಲಿ ಲೋಕೇಶ್ ತನ್ನ ಪ್ರವೇಶವನ್ನು ಮಾಡಿದಾಗ ಅವಳ ಬಾಯಿಯಿಂದ ಹೊರಟ ಹಿತವಾದ ಕಿರುಚಾಟವು ಸುಕನ್ಯಾಳಿಗೆ ಒಂದು ರೀತಿಯ ಹೆಮ್ಮೆಯನ್ನು ತರುತ್ತೆ. ಸುಮಾರು 40 ನಿಮಿಷಗಳ ಕಾಲ ನಡೆದ ಆ ಮಧುರ ಯುದ್ಧದಲ್ಲಿ ಲೋಕೇಶ್ ಇಬ್ಬರನ್ನ ಸಮಾನವಾಗಿ ತೃಪ್ತಪಡಿಸ್ತಾನೆ. ಪಲ್ಲವಿಯ ಮೊದಲ ಅನುಭವ ಅದ್ಭುತವಾಗಿಯೇ ಇತ್ತು. ಆಕೆ ಲೋಕೇಶ್ನ ಎದೆಗೆ ಮುಖವನ್ನೊತ್ತಿ ಥ್ಯಾಂಕ್ ಯು ಸೋ ಮಚ್ ಲೋಕೇಶ್, ಇಷ್ಟು ದಿನದ ಹಸಿವನ್ನು ಇವತ್ತು ನೀಗಿಸಿದ್ರಿ ಅಂತ ಹೇಳ್ತಾಳೆ. ಉಷಾ ಇಬ್ಬರನ್ನು ಕೂಡ ಪ್ರೀತಿಯಿಂದ ನೋಡುತ್ತಾ, ಇದು ನಮ್ಮ ಮೂವರ ರಹಸ್ಯ, ಇದು ಹೀಗೆ ಮುಂದುವರಿಯಲಿ ಅಂತ ಹೇಳಿ ಸೀಲನ್ನು ಹಾಕ್ತಾಳೆ. ಮರುದಿನ ಬೆಳಗ್ಗೆ ಅತ್ತೆ ಮತ್ತು ಮಗು ಮರಳುವ ಮುನ್ನವೇ ಲೋಕೇಶ್ ಅಲ್ಲಿಂದ ಹೊರಡಬೇಕಾಗಿತ್ತು. ಆದರೆ ಆ ಒಂದು ರಾತ್ರಿ ಅವರು ಮೂವರ ಜೀವನದ ಹಾದಿಯನ್ನೇ ಬದಲಿಸುತ್ತೆ. ಈ ಕತೆ ಮುಂದುವರಿಯುತ್ತೆ. ನಿಮಗೆ ಈ ಕಥಾಭಾಗ ಮುಂದುವರಿಸಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಆದಷ್ಟು ಬೇಗ ಈ ಕತೆ ಬಂದು ಸೇರುತ್ತೆ. ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು ಒಂದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ. ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕಥೆಗಳು ಸಿಗುತ್ತೆ.